ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಅಪ್ಲಿಕೇಶನ್ಸ್ಗಳನ್ನು ಪ್ಯಾರಾಮೆಡಿಕಲ್ ಬೋರ್ಡಿಂದ ಮತ್ತು GNM ನರ್ಸಿಂಗ್ ಬೋರ್ಡಿಂದ ನಿಮಗೆ ಮೆಸೇಜ್ಗಳು ಬರ್ತಾ ಇದ್ದಾವೆ. ಸೊ ನಮ್ಮ ಟೆಲಿಗ್ರಾಮ್ದಲ್ಲಿ ವಿದ್ಯಾರ್ಥಿಗಳು ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ ಮಾಡಿರುವಂಥದ್ದು, ಜೊತೆಗೆ ನಾನು ಲೈವಲ್ಲಿದ್ದಾಗ ಕೂಡ ಒಂದಷ್ಟು ಕಾಮೆಂಟ್ಗಳು ನಾನು ನೋಡ್ತಿರುವಂಥದ್ದು. ಸಾಮಾನ್ಯವಾಗಿ ಏನಂತಂದರೆ, ನಮಗೆ ಅಪ್ರೂವ್ಡ್ ಅಂತ ಮೆಸೇಜ್ ಬಂದಿದೆ, ನಮಗೆ ಸಬ್ಮಿಟ್ ಅಂತ ಮೆಸೇಜ್ ಬಂದಿದೆ. ಇಟ್ ಮೀನ್ಸ್ ನಮಗೆ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತಾ ಅಥವಾ ನಮಗೆ ಸೀಟ್ ಅಂದರೆ ನಾವು ತಿಳ್ಕೊಬೇಕಾ, ಕನ್ಫರ್ಮ್ ಅಂತ ತಿಳ್ಕೊಬೇಕಾ ಅಂತ ವಿದ್ಯಾರ್ಥಿಗಳು ಇಲ್ಲೇನಂತಂದರೆ ಕೇಳ್ತಿರ್ತಾರೆ. ಸೊ ನೋಡಿ, ಈ ಒಂದು ಏನು ನಿಮಗೆ ಇವಾಗ ಮೆಸೇಜ್ ಬಂದಿದೆ, ಅಪ್ರೂವ್ಡ್ ಅಂತ ಮೆಸೇಜ್ ಬರ್ತಾಯಿದೆ ಅಥವಾ ಸಬ್ಮಿಟ್ ಅಂತ ಮೆಸೇಜ್ ಬರ್ತಾಯಿದೆ, ಇದು ಜಸ್ಟ್ ನಿಮಗೆ ಏನಂತಂದರೆ ಒಂದು ಇಂಟೆಂಟಿವ್ ಅಥವಾ ಇಂಟಿಮೇಟ್ ಮಾಡಲಿಕ್ಕೆ ಅಂತ. ಸೀಟ್ ಗ್ಯಾರಂಟಿ ಪಕ್ಕ ಕೊಡ್ತೀವಿ ಅಂತ ಅಲ್ಲ, ಇದು ನೀವು ಅಪ್ಲಿಕೇಶನ್ ಹಾಕಿರುವಂಥದ್ದು ಕರೆಕ್ಟ್ ಇದೆ ಅಂತ. ನಿಮಗೆ ಸೀಟ್ಗಳನ್ನು ಯಾವಾಗ ಕೊಡ್ತಾರೆ ಅಂತಂದರೆ, ನಿಮ್ಮ ಒಂದು ಪರ್ಸೆಂಟೇಜು ಮತ್ತು ನಿಮ್ಮ ಕಾಸ್ಟು ಮತ್ತು ಪರ್ಸೆಂಟೇಜ್ ಇವುಗಳ ಬೇಸ್ ಮೇಲೆ ನಿಮಗೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಅದು ಯಾವಾಗ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಎಲ್ಲಿ ತನಕ ನೀವು ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ ಅಲ್ಲಿ ತನಕ ನಿಮಗೆ ಸೀಟ್ ಕೊಡೋಕ್ಕೆ ಬರೋದಿಲ್ಲ. ಹಾಗೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಮೇಲೇ ಸೀಟ್ ಕೊಡುವಂಥ ಪದ್ಧತಿ ಬಂದಾಗಿ ಭಾಳ ವರ್ಷ ಆಯಿತು. ಇವಾಗ ಬಂದಿರುವಂಥದ್ದು ಆಪ್ಷನ್ ಎಂಟ್ರಿ ಪದ್ಧತಿ ಬಂದಿದೆ. ಸೊ ಆಪ್ಷನ್ ಎಂಟ್ರಿ ಅಂದ್ರೇನು, ನಿಮ್ಗಳಿಗೆ ಒಂದು ಲಿಂಕನ್ನು ಕೊಡ್ತಾರೆ. ಆ ಲಿಂಕ್ ಬಂದಾಗ ನೀವೇನು ಮಾಡಬೇಕು, ಕೋರ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಕೋರ್ಸ್ಗಳನ್ನು ಆ್ಯಡ್ ಮಾಡಿದ ಮೇಲೆ ಅದರಲ್ಲಿ ನಿಮ್ಮ ರ್ಯಾಂಕು, ನಿಮ್ಮ ಪರ್ಸೆಂಟೇಜು ಮತ್ತು ನಿಮ್ಮ ಕಾಸ್ಟ್ ಬೇಸಸ್ ಮೇಲೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ. ಸುಮ್ಮನೆ ಮೆಸೇಜ್ ಬಂದರೆ ನಿಮಗೆ ಪಕ್ಕಾ ಸೀಟ್ ಕನ್ಫರ್ಮ್ ಅಂತಲ್ಲ. ಮೆಸೇಜ್ ಬಂದವ್ರಿಗೂ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೋದ ವರ್ಷ ಸೀಟ್ ಸಿಕ್ಕಿಲ್ಲ. ಮೆಸೇಜ್ ಬಂದು ಅಪ್ರೂವ್ಡ್ ಅಂತ ಬಂದರೂ ಕೌನ್ಸ್ಲಿಂಗ್ ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಜಸ್ಟ್ ಮೆಸೇಜ್ ಬಂದಿದೆ ಅಂದರೆ ಸೀಟ್ ಕೊಡಬೇಕಂತ ಎಲ್ಲಿ ಕೂಡ ರೂಲ್ಸ್ ಇಲ್ಲ. ಪಕ್ಕಾ ಅಂತ ನಿಮ್ಗೆ ಸೀಟ್ ಆ ಒಂದು ಬೇಸ್ ಮೇಲೆ ಕೊಡೋದಿಲ್ಲ. ಅಪ್ರೂವ್ಡ್ ಅಂತ ಸಬ್ಮಿಟ್ ಅಂತ ಇದ್ದರೆ ಆ ಬೇಸಸ್ ಮೇಲೆ ಸೀಟ್ಗಳನ್ನು ಕೊಡೋದಿಲ್ಲ. ನೆನಪಿಟ್ಕೊಳ್ರಿ, ಕ್ಲಾರಿಫೈ ಮಾಡ್ಕೊಳ್ರಿ. ಮೆಸೇಜ್ ಬಂದವರು ಖುಷಿ ಪಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಮೆಸೇಜ್ ಬಂದಿದ್ದ ಮೇಲೆ ಸೀಟ್ ಸಿಕ್ತು ಅಂತ ಭಾಳ ಜನ ಏನು ಮಾಡ್ತಿರ್ತಾರೆ, ಖುಷಿ ಪಡ್ತಾರೆ. ಅಲ್ಲ, ತಪ್ಪು. ಮೆಸೇಜ್ ಬರೋದು ನಿಮಗೆ ಜಸ್ಟ್ ನೀವು ಅಪ್ಲಿಕೇಶನ್ ಹಾಕಿರೋದು ಕರೆಕ್ಟ್ ಇದೆ ಅಂತ ಅಷ್ಟೇ, ಬಿಟ್ಟರೆ ಸೀಟ್ ಸಿಗುತ್ತೆ ಅಂತ ಕನ್ಫರ್ಮ್ ಇಲ್ಲ.